ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಎಂ ಡಿ ಚಿತ್ತರಕಿ, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುದ್ಕಲ್ಲು, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, LMS ಅಡಿಯಲ್ಲಿ 2025-26ನೇ ಸಾಲಿಗೆ ಕನ್ನಡ ಅವಶ್ಯಕ ಪತ್ರಿಕೆಯ ಕಾವ್ಯ ವಿಭಾಗದಲ್ಲಿ ನಾವೀಗಾಗಲೇ ಕುವೆಂಪು ಹಾಗೂ ಜಂಬಣ್ಣ ಅಮರ್ಚಿಂತ್ರವರ 10 ಕವಿತೆಗಳನ್ನ 10 ಅವಧಿಗಳಲ್ಲಿ ಗಮನಿಸಿದ್ದೀವಿ. ಇವತ್ತು 11ನೇ ಅವಧಿಗೆ ತಮಗೆಲ್ಲ ಸ್ವಾಗತ ಮಾಡ್ಕೊಳ್ತಾ, ಇವತ್ತು ಮತ್ತೊಬ್ಬ ಕವಿ ಮೃತ್ಯುಂಜಯ ಹೊರಕೇರಿಯವರ ಕವಿತೆಗಳ ಬಗ್ಗೆ ಇಂದಿನಿಂದ ನಾವು ಚರ್ಚೆ ಮಾಡಬೇಕಾಗಿದೆ. ಅದರಲ್ಲಿ ಆರಂಭದಲ್ಲಿ ಇವತ್ತು ನಾವು ಅವರ ಜಿರ್ಕಿ ಜೋಡು ಅಂತಕ್ಕಂಥ ಕವಿತೆಯ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾವು ಡಾಕ್ಟರ್ ಮೃತ್ಯುಂಜಯ ಹೊರಕೇರಿಯವರ ಪರಿಚಯವನ್ನ ಒಂದಿಷ್ಟು ಮಾಡಿಕೊಳ್ಳ. ಡಾಕ್ಟರ್ ಮೃತ್ಯುಂಜಯ ಹೊರಕೇರಿಯವರು ಈಗಿನ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಡಾಣಕ್ಷಿರೂರಿನವರು. 1950 ಇವರ ಜನನ ಆಗುತ್ತೆ. ಇವರು ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ಆಡಳಿತಾಧಿಕಾರಿಗಳಿಗೆ ಕೆಲಸ ಮಾಡಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆಯ ಬೇರೆ ಬೇರೆ ಕಾಲೇಜುಗಳಲ್ಲಿ, ಸ್ನಾತಕೋತ್ತರ ಕೇಂದ್ರಗಳಲ್ಲಿ, ಬೇರೆ ಬೇರೆ ವಿಭಾಗಗಳಲ್ಲಿ ಆಡಳಿತಾಧಿಕಾರಿಗಳಿಗೆ ಮುಖ್ಯಸ್ಥರಾಗಿ ಕೆಲಸವನ್ನ ಮಾಡಿದ್ದಾರೆ. ಪ್ರವೃತ್ತಿಯಿಂದ ಇವರು ಕವಿಯಾಗಿ, ನಾಟಕಕಾರರಾಗಿ, ಅನುವಾದಕರಾಗಿ, ಸಂಶೋಧಕರಾಗಿ, ಜಾನಪದ ತಜ್ಞರಾಗಿ ಕೆಲಸವನ್ನು ಮಾಡಿದ್ದಾರೆ. ಬಾಲ್ಯದಿಂದಲೇ ಜನಪದ ಹಾಡುಗಳ ಬಗೆಗೆ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ಮೃತ್ಯುಂಜಯ ಹೊರಕೇರಿಯವರು ಗರ್ತಿ ಹಾಡುಗಳನ್ನ, ಹಂತಿ ಹಾಡುಗಳನ್ನ, ಬೇರೆ ಬೇರೆ ಸೋಬಾನು ಪದಗಳನ್ನ, ಏನು ಗ್ರಾಮೀಣ ಸೊಗಡಿನ ಬೇರೆ ಬೇರೆ ಹಾಡುಗಳನ್ನ ಹಾಡ್ತಾ ಒಬ್ಬ ಒಳ್ಳೆಯ ಹಾಡುಗಾರರಾಗಿ ಕೂಡ ಗುರುತಿಸಿಕೊಂಡಂತವ್ರು. ಜೊತೆಗೆ 30 ವರ್ಷಗಳ ಅವರ ಬೋಧನಾ ಅವಧಿ ಜೊತೆಗೆ ಅನೇಕ PhD ವಿದ್ಯಾರ್ಥಿಗಳಿಗೆ, 8 ಜನ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ, 18 ವಿದ್ಯಾರ್ಥಿಗಳಿಗೆ MPhil ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಇವರು ಸಾಹಿತ್ಯಿಕವಾಗಿ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಸಾಹಿತ್ಯಕ ಸಾಧನೆಯನ್ನ ನಾವು ಗಮನಿಸೋದಾದ್ರೆ ಕವನ ಸಂಕಲನಗಳನ್ನ, ನಾಟಕಗಳನ್ನ, ಜೀವನ ಚರಿತ್ರೆಗಳನ್ನ, ವಿಮರ್ಶೆ, ಹೀಗೆ 10 ಹಲವು ವಿಭಾಗಗಳಲ್ಲಿ ಕೆಲಸ ಮಾಡುವುದರ ಮುಖ್ಯವಾಗಿ ಜಾನಪದ ಕ್ಷೇತ್ರದಲ್ಲಿ ಹೆಚ್ಚು ಕೃಷಿಯನ್ನ ಮಾಡಿದ್ದಾರೆ. ಅವರ ಕೃತಿಗಳನ್ನು ನೋಡೋದಾದ್ರೆ ಕವನ ಸಂಕಲನಗಳು ಗೀತವಾತಾಪಿ, ಆಮೇಲೆ ಜಿರ್ಕಿ ಜೋಡು ಅಂತಕ್ಕಂಥದ್ದು. ನಾಟಕಗಳು ರುದ್ರಭೂಮಿ, ಗಂಡುಗಲಿ, ಕುಮಾರರಾಮ, ಕನಸಿನ ರಾಣಿ, ಜಯವಂತಿ, ಇಮ್ಮಡಿ ಪುಲಕೇಶಿ, ಬಾದಾಮಿ ಬಂಡಾಯ ಅಂತಕ್ಕಂಥ 3 ಜೀವನ ಚರಿತ್ರೆಗಳನ್ನ ಬರೀತಾರೆ. ನಾಲ್ವಡಿ ಶ್ರೀಕಂಠ ಶಾಸ್ತ್ರಿಗಳು, ಕುವೆಂಪು, ಚಂದ್ರಶೇಖರ್ ಶಾಸ್ತ್ರಿಗಳು ಅಂತಕ್ಕಂಥದ್ದು. ವಿಮರ್ಶೆ ಬಂದ್ರೆ ರಂಗ, ವೃತ್ತಿರಂಗ, ಜಾಗತೀಕರಣ ಮತ್ತು ಇತರ ಲೇಖನಗಳು. ಇವರ PhD ಕೃತಿ ನಾಲ್ವಡಿ ಶ್ರೀಕಂಠ ಶಾಸ್ತ್ರಿಗಳ ಜೀವನ ಮತ್ತು ಕೃತಿಗಳು ಅಂತಕ್ಕಂಥ ವಿಷಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ PhD ಅನ್ನ ಪಡ್ಕೊಳ್ತಾರೆ. ಇವರ ಹೆಚ್ಚು ಕೃಷಿ ಮಾಡಿರೋದು ಜಾನಪದ ಕ್ಷೇತ್ರದಲ್ಲಿ. ಅವರ ಕೃತಿಗಳನ್ನ ನಾವು ನೋಡೋದಾದ್ರೆ ಜನಪದ ಸಾಹಿತ್ಯದಲ್ಲಿ ಹಾಸ್ಯ, ಉತ್ತರ ಕರ್ನಾಟಕದ ಬೈಗುಳಗಳು, ರೈತ ಜಾನಪದ, ಸುಗ್ಗಿ ಸಂಪ್ರದಾಯ, ಚದುರ ಜಾನಪದ, ಗೀಗಿ ಲಾವಣಿಗಳು ಮತ್ತು ಮಧುರ ಜಾನಪದ ಅಂತ. ಹೀಗೆ ಸಾಹಿತ್ಯಿಕವಾಗಿ ಹಲವು ಕ್ಷೇತ್ರಗಳಲ್ಲಿ ಕೃಷಿಯನ್ನ ಮಾಡಿರ್ತಕ್ಕಂಥ, 30 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರತಕ್ಕಂಥ, ಉಪನ್ಯಾಸಕರಾಗಿ ಆಡಳಿತಾಧಿಕಾರಿಗಳಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥ, ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಮೃತ್ಯುಂಜಯ ಹೊರಕೇರಿಯವರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಕಾಣಿಕೆಗಳನ್ನ ನೀಡಿದ್ದಾರೆ. ಅವರ ಸಾಹಿತ್ಯಕ ಕೃಷಿ ಇವತ್ತಿಗೂ ಮಾರ್ಗದರ್ಶಿಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ BCom ಪ್ರಥಮ ಸೆಮಿಸ್ಟರ್ ವಿಭಾಗಕ್ಕೆ ಅಳವಡಿಸಿರುವ ಅವರ 5 ಪದ್ಯಗಳನ್ನ ನಾವು ಅಭ್ಯಾಸ ಮಾಡಬೇಕಾಗಿದೆ. ಅವರ 5 ಕವಿತೆಗಳಲ್ಲಿ ಮೊದಲ ಕವಿತೆ ಜಿರ್ಕಿ ಜೋಡು ಅಂತಕ್ಕಂಥದ್ದು. ಕವಿತೆಯ ಹೆಸರು ಜಿರ್ಕಿ ಜೋಡು. ಹಾಗೆ ಅವರ ಕವನ ಸಂಕಲನದ ಶೀರ್ಷಿಕೆಯೂ ಕೂಡ ಜಿರ್ಕಿ ಜೋಡು ಇದೆ ಅನ್ನೋದನ್ನ ತಾವೀಗಾಗ್ಲೇ ಗಮನಿಸಿದ್ದೀರಿ. ಈ ಕವಿತೆ 10 ಚೌಪದಿಗಳಲ್ಲಿ ಇದು ನಮಗೆ ಕಾಣಿಸ್ತದ. ಚೌಪದಿಗಳಂದ್ರೆ ನಿಮಗೆ ಗೊತ್ತಿರುವಂತದ್ದು 4 ಸಾಲಿನ ಪದ್ಯ ಮಾದರಿ. ಉತ್ತರ ಕರ್ನಾಟಕದ ಆಡು ಭಾಷೆ ಅಂದ್ರೆ ಜಾನಪದೀಯ ಭಾಷೆಯ ಸೊಗಡಿನೊಳಗ ಸುಮಾರು 10 ಚೌಪದಿಗಳಲ್ಲಿ ಬಿತ್ತರಗೊಂಡತಕ್ಕಂಥ ಕವಿತೆ ಇದು. ಈ ಕವಿತೆಯಲ್ಲಿ ನಾವು ಕಾಣೋದು ಅಸ್ಪೃಶ್ಯ ಬದುಕಿನ ಕರಾಳತೆಯನ್ನ. ಏನೋ ಶತಮಾನಗಳಿಂದ ಈ ನೆಲದಲ್ಲಿ, ಈ ನಾಡಿನಲ್ಲಿ, ಈ ದೇಶದಲ್ಲಿ ಈ ಅಸಮಾನತೆ ಅನ್ನೋದು ತಾಂಡವಾಡ್ತಾ ಇದೆ. ಈ ಅಸ್ಪೃಶ್ಯತೆ ಅನ್ನೋದು ರಾಜಾರೋಷವಾಗಿ ಆಚರಣೆಯಲ್ಲಿದೆ ಅನ್ನೋದನ್ನ ಕವಿತೆ ತುಂಬಾ ಚೆನ್ನಾಗಿ ಕಟ್ಕೊಡ್ತಾ ಇದೆ. ಅವರ ಬದುಕಿನ ಅತ್ಯಂತ ಕರಾಳ ಅನುಭವಗಳನ್ನ ಕವಿತೆ ಬಿಚ್ಚಿಡ್ತಾ ಇದೆ. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲ್ವರ್ಗ ಮತ್ತು ಕೆಳವರ್ಗಗಳ ನಡುವಿನ ಅಂತರವನ್ನ ಇದು ಬಿಚ್ಚಿಡ್ತಾ ಇದೆ. ಕೊನೆಗೆ ಬಂಡಾಯದ ಮಾದರಿಯಲ್ಲಿ ಬಂಡಾಯದ ಕಿಡಿಯನ್ನು ಹಚ್ತಾ ಇದೆ.
ಇದನ್ನ ಇಲ್ಲಿಗೆ ಕೊನೆಗೊಳಿಸ್ಬೇಕು, ಹೊಸ ಬೆಳಕನ್ನ ಹರಿಸ್ಬೇಕಂತಕ್ಕಂಥ ಆಶಾಭಾವ ಕೊನೆಗೆ ನಮಗ್ ಕಾಣಿಸ್ಕೊಳ್ತಾ ಇದೆ. ಈಗ ಒಂದ್ಸಾರಿ ನಾವು ಕವಿತೆಯನ್ನ ಗಮನಿಸೋಣ. ಕವಿತೆಯನ್ನ ಸ್ವಲ್ಪ ಓದಿ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡು. ಕವಿತೆ ಹೀಗೆ ಶುರುವಾಗುತ್ತೆ. ಓದ್ತೇನೆ, ಗಮನಿಸಿ. ಅದಿಯೇನು ಯಪ್ಪ ಒಳಗ ಬಾರೋ ಹೊರಗ, ಅದಿಯೇನು ಯಪ್ಪ ಒಳಗ ಬಾರೋ ಹೊರಗ, ತಂದಾನು ನಿನ್ನ ಮಗ ಜೋಡ್ ನಿನಗ, ಹೊಸ ಜೋಡ್ ಮಾಡ್ಯಾನು ನಿನ್ನ ಮಗ, ಆದಿನೆಪ್ಪ ನಾನು ನಿನಗ ಮನೆ ಮಾದಿಗ, ಸತ್ತಿ ಎಮ್ಮಿಗೊಡ್ಡ ತೊಗಲ್ ಹದ ಮಾಡಿನೋ, ಹದ ಮಾಡಿ ತೊಗಲ್ ಹರಿದು ಜೋಡ್ ಮಾಡಿನೋ, ಕಾಲಾಗಾರ ಹಾಕಿ ನೋಡು ಕಾಲ್ಮರಿಯ, ಅಳತಿ ಹಿಡಿದು ಮಾಡ್ಯಾನೋ ನಿಮ್ಮ ಹೊಲಿಯ, ಹೊಲಿಯಾರ್ ತೊಗಲಿಗೆ ಜೀವ ಅದಿರೋ, ಅದಕ್ಕಂತ ನಮ್ಮನ್ನೆಲ್ಲ ಕರೆಸ್ತೀರೋ. ನೋಡಿ, ಗಮನಿಸಿ ಈ ಸಾಲನ್ನ. ಹಗಲಿನ್ಯಾಗ ಹೊಲದಾಗ ನಮ್ಮ ತೊಗಲೋ, ಹಗಲಿನ್ಯಾಗ ಹೊಲದಾಗ ನಮ್ಮ ತೊಗಲೋ, ಕತ್ತಲದಾಗ ಹಿತ್ತಲದಾಗ ಹೆಂಗಸರು ತೊಗಲೋ. ಆದ್ರೇನು ತೊಗಲಾಗ ನಿಮಗ ತಿಳಿಯುವುದಿಲ್ಲೋ, ಹದ ಮಾಡಿ ಹೊಲಿಯಾಕ ನಿಮಗ ಗೊತ್ತಿಲ್ಲೋ, ಜೋಡ್ ಮಾಡ್ಲಾಕ ನಿಮಗ ಬರುವುದಿಲ್ಲೋ, ಜೋಡಿ ಕಂಡ್ರ ನೀವು ಮತ್ತ ಬಿಡುವುದಿಲ್ಲೋ, ಹೊಲಿಯಾರ ಜೋಡ್ ಬ್ಯಾಡೋ ಇನ್ನ ಮ್ಯಾಗ. ಗಮನಿಸಿ, ಹೊಲಿಯಾರ ಜೋಡ್ ಬ್ಯಾಡೋ ಇನ್ ಮ್ಯಾಗ, ಹಾಕ್ತಾರೋ ಸೇಡಿನ ಜಿರಿಕಿ ಜೋಡನ್ಯಾಗ, ಜಿರ್ಕ್ 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 ಜಿರ್ಕಿ ಜೋಡೋ, ಹರ್ಕೊಂಡ್ ತಿಂತೀವಂತಾವು ಕೇಳಿ ನೋಡು. ಹೀಗೆ ಕವಿತೆ ಸಮಾಪ್ತಿಯಾಗುತ್ತೆ. ಆಡಭಾಷೆಯಲ್ಲಿ, ಜನಪದೀಯ ಭಾಷೆಯಲ್ಲಿ ಕವಿ ಸಮಾಜವನ್ನ ಸೂಕ್ಷ್ಮ ಕಣ್ಣುಗಳಿಂದ ನೋಡುವುದರ ಜೊತೆಗೆ ಈ ಅಸ್ಪೃಶ್ಯರ ಬದುಕನ್ನ, ಹೊಲೆಯರ ಬದುಕನ್ನ, ಮಾದಿಗರ ಬದುಕನ್ನ, ಅಂದಿನ ಸಾಮಾಜಿಕ ಬದುಕಿನ ಚಿತ್ರಣವನ್ನ ಬಿಚ್ಚಿಡ್ತಾ ಮೇಲ್ವರ್ಗ ಮತ್ತು ಕೆಳವರ್ಗಗಳ ನಡುವಿನ ಅಂತರವನ್ನ ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಏನು ಶ್ರೀಮಂತರು, ಜಮೀನ್ದಾರರು, ಮೇಲ್ವರ್ಗದವರು ಈ ಹೊಲೆಮಾದಿಗರನ್ನ ತಮ್ಮ ಸೇವೆಗೆಂದು, ಜೀತಕ್ಕೆಂದು ಈ ಚಪ್ಪಲಿಗಳನ್ನ ತಯಾರು ಮಾಡಿಸುವ ಕೆಲಸಕ್ಕೆ, ಕೀಳು ಕೆಲಸಕ್ಕೆ ಹೇಗೆ ಅವ್ರನ್ನ ಸೀಮಿತಗೊಳಿಸಿದ್ರು, ಅವರಿಬ್ಬರ ನಡುವಿನ ಕಂದಕಗಳು ಹೇಗೆ ಕಾಣಿಸ್ತವೆ ಅನ್ನೋದನ್ನ ಬಹಳ ಸೊಗಸಾಗಿ ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ನೋಡಿ, ಅವನ ಅಸ್ಪೃಶ್ಯನ ಭಾಷೆಯನ್ನ ಗಮನಿಸ್ಬೇಕು ನೀವು. ಅದೇನೋ ಯಪ್ಪ ಒಳಗ, ಯಪ್ಪ ಧಣಿ ತಂದೆ ಅಂತ ಅವ್ರನ್ನ ಕರೆದ್ರೆ ತನ್ನನ್ನ ಮನೆ ಹೊಲೆಯ, ಮನೆ ಮಾದಿಗ, ಏನೋ ನಿನ್ನ ಮಗ ಬಂದಾನ, ನಾನು ಮನೆ ಮಾದಿಗ ಬಂದೀನಿ, ನಿಮ್ಮ ಹೊಲೆಯ ಬಂದೀನಿ ಅಂತ ತನ್ನನ್ ಕರ್ಕೊಂಡ್ರೆ ಅವನನ್ನ ಪ್ರಭು, ಯಪ್ಪ, ಒಡೆಯ ಅಂತ ಕರೀತಾನೆ. ಇಲ್ಲಿ ಭಾಷೆಯನ್ನ ಗಮನಿಸಿದಾಗ ಅದರ ನಡುವಿನ ಕಂದಕಗಳು ನಮ್ಗೆ ಗೊತ್ತಾಗ್ತವೆ. ಇಡೀ ಕವಿತೆಯಲ್ಲಿ ಏನಿದೆ, ಹೊಲೆಯ ಸತ್ತ ಎಮ್ಮಿಗೊಡ್ಡದ ಚರ್ಮವನ್ನ ತೆಗೆದು ಸುಲಿದು ಹದ ಮಾಡಿ ನೆನೆಸಿ ಒಣಗಿಸಿ ಕತ್ತರಿಸಿ ಒಡೆಯನಿಗೆ ಬೇಕಾದಂತಹ ಅವನ ಕಾಲಿನ ಅಳತೆಗೆ ಹೊಂದುವಂತಹ ಚಪ್ಪಲಿಗಳನ್ನ ತಯಾರು ಮಾಡಿಕೊಂಡು ಅವನ ಮನೆಗೆ ಬಂದು ಅವನ ಅಂಗಳದೊಳಗ ಬೀದಿಯೊಳಗ ನಿಂತು, ಯಪ್ಪ ಹೊರಗೆ ಬಾರು, ನಿನ್ನ ಮನಿ ಹೊಲೆಯ ಬಂದೀನಿ, ನಿನ್ನ ಹದ ಮಾಡಿ ಚರ್ಮದ ಹದ ಮಾಡಿಕೊಂಡು ನಿನಗೆ ಚಪ್ಪಲಿ ತಂದೀನಿ ಅಂತ ಕರಿತಾ ಇದ್ದ. ಜೊತೆಗೆ ಮತ್ತೊಂದು ನೋಟಕ್ಕೆ ತೆರೆದುಕೊಳ್ತಾ ಇದೆ. ನಾನು 2 ಸಾರಿ ಓದಿದೆ ಅದನ್ನ. ಏನು, ಹಗಲಿನ್ಯಾಗ ಹೊಲದಾಗ ನಮ್ಮ ತೊಗಲು, ಕತ್ತಲದಾಗ ಹಿತ್ತಲದಾಗ ಹೆಂಗಸರು ತಗಲು. ಅಂದ್ರೆ ಈ ಮೇಲ್ವರ್ಗದವರು ಈ ಹೊಲೆಮಾದಿಗರನ್ನ, ಅಸ್ಪೃಶ್ಯರನ್ನ, ಕೆಳವರ್ಗದವರನ್ನ ಬೆಳಗಿಂದ ಸಂಜೆವರೆಗೂ ತಮ್ಮ ಸೇವೆಗೆ ಹೊಲದಾಗ ಚಳಿ ಮಳೆ ಗಾಳಿಯೊಳಗ ದುಡಿಸಿಕೊಳ್ಳೋದ್ರ ಜೊತೆಗೆ ಅವರನ್ನ ಮುಟ್ಟಿಸಿಕೊಳ್ಳದೆ ದೂರ ಇರ್ತಕ್ಕಂಥ ಈ ಮೇಲ್ವರ್ಗದವರು ರಾತ್ರಿ ಆದರೆ ಅಥವಾ ಯಾವ್ದಾದ್ರು ಕೇರಿಯೊಳಗೆ ಒಂದು ಹೊಸ ಹುಡುಗಿ ಅಥವಾ ಒಂದು ಹೆಣ್ಣು ಋತುಮತಿ ಆದ್ರೆ, ದೊಡ್ಡವಳಾದ್ರೆ, ಚೆನ್ನಾಗಿ ಕಾಣಿಸಿದ್ರೆ, ಹರೆಯಕ್ಕೆ ಬಂದ್ರೆ ಅವಳನ್ನ ಸರಾಗವಾಗಿ ತಮ್ಮ ಕಾಮ ಕೇಳಿಗೆ ಹೇಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಕವಿ ಆಕ್ರೋಶದಿಂದ ಬಿಚ್ಚಿಡ್ತಾ ಇದ್ದಾರೆ. ನೋಡಿ, ಸಾಮಾನ್ಯವಾಗಿ ಅವರನ್ನ ಮುಟ್ಟಿಸಿಕೊಳ್ಳೋದಿಲ್ಲ, ಮುಟ್ಟಿದ್ರೆ ಮೈಲಿಗೆ ಆಗತ್ತೆ. ಆದ್ರೆ ತಮ್ಮ ತೀಟೆ ತೀರಿಸಿಕೊಳ್ಳುವ ಸಂದರ್ಭ ಬಂದಾಗ, ಹೆಣ್ಣಿನ ವಿಷಯಕ್ಕೆ ಬಂದಾಗ ಈ ಜಾತಿ ಧರ್ಮಗಳೆಲ್ಲ ದೂರ ಆಗ್ಬಿಡ್ತಾವ. ಅವನೇ ನೇರವಾಗಿ ಕೇರಿಗೆ ಪ್ರವೇಶ ಮಾಡ್ಬಿಡ್ತಾನೆ, ಅವರ ಮನೆಗೆ ಪ್ರವೇಶ ಮಾಡ್ಬಿಡ್ತಾನೆ, ಅವಳನ್ನ ಮುಟ್ತಾನೆ, ಅವಳ ಜೊತೆಗೆ ತನ್ನ ಚಕ್ಕಂದವಾಡ್ತಾನೆ. ಹಾಗಾಗಿ ಆಕ್ರೋಶದಿಂದ ಕವಿ ಹೇಳ್ತಾ ಇದ್ದಾನೆ, ಹಗಲಿನೊಳಗ ನಮ್ಮ ಹೊಲದಾಗ ನಮ್ಮ ತಗಲು, ಕತ್ತಲದಾಗ ಹಿತ್ತಲದಾಗ ಹೆಂಗಸರು ತಗಲು. ಅಂದ್ರೆ ನೀವು ಶತಮಾನಗಳಿಂದ ನಮ್ಮನ್ನ ಪ್ರಾಣಿಗಳಂತೆ, ವಸ್ತುಗಳ ಹಾಗೆ, ಭೋಗದ ವಸ್ತುಗಳ ಹಾಗೆ, ಸರಕಿನ ಹಾಗೆ ಬಳಸ್ಕೊಂಡಿದ್ದೀರಿ. ನಾವು ಇದೇ ಜೀತ ಮಾಡ್ತಾ, ಇದೇ ದುಡಿಮೆಯೊಳಗ, ಇದೇ ಬೆವರಿನೊಳಗ ನಿಮ್ಮ ಸೇವೆಯನ್ನೇ ಪ್ರಸಾದವೆಂದು ಮಾಡ್ತಾ 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 ಬಂದಿದ್ದೀವಿ. ಆದ್ರ ಕೊನೆಗೆ ಇಷ್ಟಕ್ಕೆ ನಿಲ್ಸೋದಿಲ್ಲ. ಕೊನೆಗೆ ಹೇಳ್ತಾನವನು, ನೋಡಿ, ಆದ್ರೆ ಏನ್ ಮಾಡೋದು, ನಾವು ಮಾಡೋ ಕೆಲಸ ನಿಮ್ಮಿಂದ ಮಾಡಕ್ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರೇನು,
ತೊಗಲಾಗ ನಿಮಗೆ ತಿಳಿಯೋದಿಲ್ಲೋ, ಹದ ಮಾಡಿ ಹೊಲಿಯಾಕ ನಿಮಗ್ ಗೊತ್ತಿಲ್ಲೋ. ಹೌದಲ್ವಾ? ಯಾವ ಜಮೀನ್ದಾರನಿಗೆ ತನ್ನ ಹೊಲಗದ್ದೆಗಳನ್ನ ಸ್ವಚ್ಛ ಮಾಡುವ, ರಂಟೆ ಹೊಡೆಯುವ, ಉಳುಮೆ ಮಾಡುವ, ಕಟಾವು ಮಾಡುವ, ಅದನ್ನು ಜೋಪಾನ ಮಾಡುವ ಕಲೆ ಗೊತ್ತಿದೆ. ಅವರ ಎತ್ತುಗಳನ್ನ, ಪ್ರಾಣಿ ಪಕ್ಷಿಗಳನ್ನ ಜೋಪಾನ ಮಾಡೋ ಕಲೆ ಗೊತ್ತಿದೆ. ಸಗಣಿ ಬೆಳೆಯೋದು, ಉಚ್ಚೆ ಬೆಳೆಯೋದು, ಇವೆಲ್ಲ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳು ಅವ್ರಿಗೆ ಏನು ಗೊತ್ತಿದೆ. ಅದನ್ನ ಹೇಳ್ತಾ ಇದ್ದಾನೆ, ನಿಮಗ್ ಗೊತ್ತಿಲ್ಲ ಈ ಕೆಲಸ, ನಾನು ಮಾಡಿದ್ರೆ ನೀನು ಶ್ರೀಮಂತ, ನಿನ್ನ ಹೊಲ, ನಿನ್ನ ಬದುಕು, ನಿನ್ನ ಮನೆ. ನಾವೇನಾದ್ರೂ ಎಲ್ರು ಬಿಟ್ಬಿಟ್ರೆ ನಿನ್ನ ಬದುಕು ಬೀದಿಗೆ ಬರುತ್ತೆ. ನಿನಗಿದೆಲ್ಲ ಗೊತ್ತಿಲ್ಲ, ಆದ್ರೆ ನೀನು ಧಣಿ ಇದೀಯಾ, ಒಡೆಯ ಇದೀಯಾ, ಸಾಕಷ್ಟು ಶ್ರೀಮಂತನಿದ್ದೀಯ. ಆದ್ರೆ ನಾವುಗಳು ಇದೆಲ್ಲ ಕೆಲಸ ಮಾಡೋದ್ರಿಂದ, ನಿಮ್ಮ ಹೊಲಗದ್ದೆಗಳನ್ನ ಸ್ವಚ್ಛ ಮಾಡೋದ್ರಿಂದ, ಬಿತ್ತನೆ ಮಾಡೋದ್ರಿಂದ, ರಾಶಿ ಮಾಡೋದ್ರಿಂದ ನೀನು ಮತ್ತಷ್ಟು ಮತ್ತಷ್ಟು ಶ್ರೀಮಂತನಾಗ್ತಾ ಇದೀಯಾ. ನಾವೇನಾದ್ರೂ ನಿನ್ನ ವಿರುದ್ಧ ನಿಂತ್ರೆ, ಪ್ರಶ್ನೆ ಮಾಡಿದ್ರೆ, ಪ್ರತಿಭಟಿಸಿದ್ರೆ, ನಾವು ಕೈ ಬಿಟ್ರೆ ನಿನ್ನಿಂದ ನಿನ್ನ ಬದುಕನ್ನ ಕಟ್ಕೊಳ್ಳೋದು ತುಂಬಾ ಕಷ್ಟ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರ ಮತ್ತೊಂದ್ ಮಾತು ಹೇಳಿದ್ರು, ಜೋಡ ಮಾಡ್ಲಾಕ್ ನಿಮಗ್ ಬರುವುದಿಲ್ಲೋ, ಜೋಡಿ ಕಂಡ್ರೆ ನೀವು ಮತ್ತೆ ಬಿಡುವುದಿಲ್ಲ. ನಿಮಗೆ ಯಾಕೆ ನಮ್ಮನ್ನೆಲ್ಲ ಒಂದುಗೊಳಿಸುವ, ನಮ್ಮನ್ನೆಲ್ಲ ಮೇಲ್ಪಂಕ್ತಿಗೆ ತರುವ ಕೆಲಸವನ್ನ ಮಾಡ್ತಾ ಇಲ್ಲ? ಯಾಕೆ ನಮ್ಮನ್ನ ಅಗಲಿಸ್ತಾ ಇದ್ದೀರಿ? ಯಾಕೆ ನಮ್ಮನ್ನ ನೀವು ನಮ್ಮ ನಡುವೆ ವಿಷ ಬೀಜ ಬಿತ್ತಾ ಇದ್ದೀರಿ? ನಮ್ಮ ಹೆಣ್ಣು ಮಕ್ಕಳನ್ನ ಕಾಮಕೇಳಿಗೆ ಬಳಸ್ಕೊಳ್ತಿದ್ದೀರಿ ಅನ್ನುವ ಆಕ್ರೋಶ ಮತ್ತೆ ಮತ್ತೆ ಕಂಡು ಬರೋದ್ರ ಜೊತೆಗೆ ಕೊನೆಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಏನು? ಹೊಲಿಯಾರ ಜೋಡ್ ಬ್ಯಾಡೋ ಇನ್ನು ಮ್ಯಾಗ. ಇಷ್ಟು ದಿನ ಮಾಡಿದ್ದನ್ನ ಮುಂದುವರ್ಸಕ್ ಹೋಗ್ಬಿಡ್ರಿ. ಇನ್ನ ಹೊಲಿಯಾರ ಜೋಡ್ ಬ್ಯಾಡ ಇನ್ ಮೇಲೆ ಹಾಕ್ತಾರೋ ಸೇಡಿನ ಜರಿಕಿ ಜೋಡನ್ಯಾಗ. ಈಗ ನಾವೆಲ್ಲ ಎಚ್ಚರವಾಗಿದ್ದೀವಿ, ನಮಗೆ ಕಾನೂನು ಗೊತ್ತಾಗ್ತಾ ಇದೆ, ಶಿಕ್ಷಣ ಪಡಿತಾ ಇದ್ದೀವಿ, ತಿಳುವಳಿಕೆ ಬರ್ತಾ ಇದೆ. ಇಷ್ಟು ದಿನ ಮಾಡಿದ್ದನ್ನ ನೀವೇನಾದ್ರೂ ಮುಂದುವರ್ಸ್ಕೊಂಡು ಹೋದ್ರೆ ಇದೇ ಕಥೆ ಮುಂದುವರೆದ್ರೆ ನೀವು ತುಂಬಾ ಪ್ರಯಾಸ ಪಡಬೇಕಾಗತ್ತೆ ಅನ್ನುವಂತಹ ಬಂಡಾಯದ ಕಿಡಿಯನ್ನ, ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಕೊನೆಯ ನುಡಿಯೊಳಗ ಮತ್ತಷ್ಟು ಕವಿಯ ಭಾಷೆ ತೀಕ್ಷ್ಣವಾಗತ್ತೆ. ನೋಡಿ ಎಷ್ಟು ಕಠೋರವಾಗಿ ತೆಗೆದುಕೊಂಡು ಬರ್ತಾರೆ. ಜಿರ್ಕ್ 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 ಜಿರ್ಕಿ ಜೋಡು. ಈ ಜೋಡ್ ಹೆಂಗದವಂದ್ರ, ಈ ಈ ಕುರಿ ಕಾಯೋರು ಹಾಕೊಳ್ಳೋದು ಚಪ್ಪಲಿಗಳನ್ನ ವಿದ್ಯಾರ್ಥಿಗಳು ಗಮನಿಸಿರ್ಬೇಕು ನೀವು. ಆ ಚರ್ಮದಲ್ಲಿ ಮಾಡೋದು ಈ ಕೊಲ್ಲಾಪುರ ಚಪ್ಪಲಿ ಅಂತ ಹೇಳ್ತೀವಿ, ಈ ನಿಪ್ಪಾಣಿ ಕಡೆ ಚಪ್ಪಲಿಗಳು ಅಂತ ಹೇಳ್ತಾ ಇದ್ವು. ಅವುಗಳನ್ನ ನಾವು ಕೆಳಗಡೆ ಮತ್ತೆ ನಾಲ್ ಬಡಿಸಿರ್ತಾರೆ, ಅವಕ್ಕೆ ಕಬ್ಬಿಣದ ನಾಲ್ ಅಂತಾರೆ, ಅವೆಲ್ಲ ಬಡಿಸಿರ್ತಾರೆ. ಅವನ್ನ ಏನ ಹಾಕೊಂಡ್ ಹೊರಟು ಬಿಟ್ರೆ ಇನ್ನೂ ಅಷ್ಟು ದೂರ ಇದ್ದಾಗನೆ ಶಬ್ದ ಬರುತ್ತೆ, ಅದು ಜಿರ್ಕ್ 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 ಅಂತ. ಅಷ್ಟು ಗಟ್ಟಿ, ಅದು ಬೇಗ ಅರಿಯೋದು ಇಲ್ಲ. ಅವನ್ ತೊಟ್ಕೊಳ್ಳೋಕ್ಕೂ ಶಕ್ತಿ ಬೇಕು, ಮೆಟ್ಕೊಳ್ಳೋಕ್ಕೂ ಶಕ್ತಿ ಬೇಕು ಅಂತ ಚಪ್ಪಲಿ. ಅದನ್ನ ಏನಂತಾರೆ ನೋಡಿ, ಜಿರ್ಕ್ ಜಿರ್ಕ್ ಅಂತ. ಜಿರ್ಕಿ ಜೋಡು ಹರ್ಕೊಂಡು ತಿಂತೀವಂತವು ಕೇಳಿ ನೋಡುವಂತ ಸಮಾಪ್ತಿ ಆಗತ್ತೆ. ಚಪ್ಪಲಿಗಳು ನಿಮ್ಮನ್ನು ಹರ್ಕೊಂಡ್ ತಿಂತಾವ ಅಂದ್ರೆ ಇದಕ್ಕಿಂತ ಬೇರೆ ಭಾಷೆ ಬೇಕೆ, ಇದಕ್ಕಿಂತ ಬೇರೆ ಎಚ್ಚರಿಕೆ ಬೇಕೆ. ಚಪ್ಪಲಿಗಳೇ ನಿಮ್ಮನ್ನು ಹರ್ಕೊಂಡ್ ತಿಂತಾವಂದ್ರೆ ನಮ್ಮ ಇಡೀ ಅಂಗಾಂಗಗಳು, ನಮ್ಮ ಬುದ್ಧಿ ಭಾವಗಳು, ಮನಸ್ಸುಗಳು ಅತ್ಯಂತ ಸಶಕ್ತವಾಗಿದ್ದಾವೆ, ಕೋಪದ ದಳ್ಳೂರಿಯಲ್ಲಿ ಉರಿದು ಬಿಟ್ಟಿದ್ದಾವೆ. ಹಾಗಾಗಿ ಇನ್ನು ಮುಂದೆ ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ, ನಮ್ಮನ್ನು ಇದೇ ಚಪ್ಪಲಿ ಹೊಲಿಯೋದಕ್ಕೆ ಹಚ್ಚಿದ್ರೆ ನಾವು ನಿಮ್ಮನ್ನು ಬಿಡೋದಿಲ್ಲ ಅಂತಕ್ಕಂಥ ಈ ಪ್ರಶ್ನೆ ಮನೋಭಾವ, ಬಂಡಾಯದ ಮನೋಭಾವ ಇಲ್ಲಿ ಮತ್ತೆ 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 ಕಾಣಿಸ್ಕೊಳ್ತಾ ಇದೆ. ಒಟ್ಟಾರೆ ಕವಿ ಮೃತ್ಯುಂಜಯ ಹೊರಗೇರಿ ಅವರು ಇಲ್ಲಿ ಅಸ್ಪೃಶ್ಯ ಜನಾಂಗದ ಈ ಕನಿಷ್ಠ ಕೆಲಸದಲ್ಲಿ ಕನಿಷ್ಠ ಶ್ರೇಷ್ಠ ಅನ್ನೋದಿಲ್ಲ, ಅದು ಬೇರೆ ಮಾತು. ಆದ್ರೂ ಅವರನ್ನ ಇಂತಹ ಕೆಲಸಗಳಿಗೆ ಸೀಮಿತಗೊಳಿಸುವುದರ ಜೊತೆಗೆ ಈ ಸತ್ತ ಪ್ರಾಣಿಗಳನ್ನ ಹೂಳುವ, ತೆಗೆಯುವ, ಎಬ್ಬುವ, ಚಪ್ಪಲಿ ಮಾಡುವ, ಕಾಮಕೇಳಿಗೆ ಬಲಿಯಾಗುವಂತ ಈ ಕೆಲಸಗಳನ್ನ ಹೇಗೆ ಒಂದು ಮೇಲ್ವರ್ಗ ಜಾಣತನದಿಂದ ಇದನ್ನು ಶತಮಾನಗಳಿಂದ ಶೋಷಣೆ ಮಾಡ್ತಾ ಇದೆ, ಅದನ್ನ ಪ್ರಶ್ನೆ ಮಾಡ್ತಾ ಇದೆ. ಅವರ ದಬ್ಬಾಳಿಕೆಯನ್ನ, ಅವರ ದರ್ಪವನ್ನ ಖಂಡಿಸ್ತಾ ಇದೆ. ಜೊತೆಗೆ ನಾವೇನಾದ್ರೂ ಸಂಪೂರ್ಣವಾಗಿ ನಿಮ್ಮನ್ನು ಕೈ ಬಿಟ್ರೆ, ನೀವು ಕೈ ಬಿಟ್ರೆ ನಾವು ಬಲಿಯಾಗ್ತೀವಿ ಅನ್ನೋದು ಎಷ್ಟು ಸತ್ಯ ಅಂತ ನೀವು ಭಾವಿಸ್ಕೊಂಡಿದ್ರು, ಅದಕ್ಕಿಂತ ಕ್ರೂರವಾದ ಸತ್ಯ ಯಾವುದು? ನಾವೇನಾದ್ರೂ ಕೈ ಬಿಟ್ರೆ ನಿಮ್ಮ ಹೊಲಗದ್ದೆಗಳು ಬೀಳ್ತವೆ, ನಿಮ್ಮ ಮನೆ ಮಾಡಗಳ ಕೆಲಸಗಳು ನಿಂತು ಹೋಗುತ್ತೆ. ಹಾಗಾಗಿ ನೀವು ಇದನ್ನು ಮುಂದುವರ್ಸೋದು ಬೇಡ. ಮುಂದುವರಿಸಿದ್ರೆ ನೀವು ನಮ್ಮ ಕೋಪಕ್ಕೆ ಬಲಿ ಆಗ್ತಾ ಇದ್ದೀರಿ, ರಕ್ತವನ್ನ ಕುಡಿದು ಬಿಡ್ತೀವಿ. ನೋಡಿ, ಹರ್ಕೊಂಡು ತಿಂತೀವಂತಾವು ಅನ್ನುವ ಭಾಷೆಯೊಂದಿಗೆ ಇಲ್ಲಿ ಸಮಾಪ್ತಿಯಾಗುತ್ತೆ. ಆ ಮೂಲಕ ಕವಿ ಹೊರಕೇರಿಯವರು ಸಮಾಜವನ್ನ ಸಮತಕ್ಕಡಿಯಲ್ಲಿ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಈ ಭೇದ ಭಾವವನ್ನ ಕಡೆಗಣಿಸಿ ಆರ್ಥಿಕ ಸಮಾನತೆಯನ್ನ, ಸಾಮಾಜಿಕ ಸಮಾನತೆಯನ್ನ ತಂದು ಸಮ ಸಮಾಜದ ಕನಸನ್ನ ಕಾಣ್ತಾ ಕವಿ ಈ ಸಾಮಾಜಿಕ ವ್ಯವಸ್ಥೆಯನ್ನ ಸರಳೀಕರಣಗೊಳಿಸುವ ಪ್ರಯತ್ನವನ್ನ ಮಾಡೋದ್ರ ಜೊತೆಗೆ ಕೆಳವರ್ಗಗಳಿಗೆ ಜಾಗೃತಿಯನ್ನು ಮೂಡಿಸ್ತಾ ಮೇಲ್ವರ್ಗಗಳಿಗೆ ಎಚ್ಚರಿಕೆಯನ್ನು ಇಲ್ಲಿ ತೋರ್ತಾ ಕವಿತೆಯನ್ನ ಸಮಾಪ್ತಿಗೊಳಿಸ್ತಾ ಇದ್ದಾರೆ. ಇಷ್ಟು ಈ ಜಿರ್ಕಿ ಜೋಡು ಅಂತಕ್ಕಂಥ ಕವಿತೆ. ಮತ್ತೆ ನಾವು ಮುಂದಿನ ಅವಧಿಯಲ್ಲಿ ಮತ್ತೊಂದು ಪದ್ಯದೊಂದಿಗೆ
ನಾವು ಮತ್ತೆ ಇಲ್ಲಿ ಚರ್ಚೆಗೆ ಬರೋಣ. ಎಲ್ಲರಿಗೂ ನಮಸ್ಕಾರ.